ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಕೋರ್ ಜಾವಾದಲ್ಲಿರೋ ಕಾನ್ಸೆಪ್ಟ್ಸ್ನ ನೋಡೋಣ. ಸೊ ಫಸ್ಟು ಊಪ್ಸ್ ಕಾನ್ಸೆಪ್ಟಿಂದ ನಾವು ಸ್ಟಾರ್ಟ್ ಮಾಡೋಣ, ಓಕೆನಾ. ಸೊ ಇದರಲ್ಲಿ ನಮಗೆ ಒಂದು ಮೊದಲನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಡೇಟಾ ಹೈಡಿಂಗ್ ಅಂತ ಬರುತ್ತೆ. ಸೊ ಡೇಟಾ ಹೈಡಿಂಗ್ ಅಂತ ಹೇಳಿದ್ರೆ ಹೆಸರಲ್ಲೇ ಇದೆ, ಡೇಟಾನ ಹೈಡ್ ಮಾಡ್ತಾ ಇದ್ದೀವಿ. ಸೊ ಹಿಂಗೆ ಏನಂತ ಹೇಳಿದ್ರೆ ವಿ ಆರ್ ರಿಸ್ಟ್ರಿಕ್ಟಿಂಗ್ ದ ಡೈರೆಕ್ಟ್ ಆಕ್ಸೆಸ್, ಓಕೆನಾ, ಆ್ಯಂಡ್ ವಿ ಆರ್ ಅಲೋಯಿಂಗ್ ದ ಆಕ್ಸೆಸ್ ಓನ್ಲಿ ಆಫ್ಟರ್ ವ್ಯಾಲಿಡೇಷನ್ ಆರ್ ಅಥೆಂಟಿಕೇಶನ್, ಓಕೆನಾ. ಸೊ ಇವಾಗ ಡೇಟಾ ಹೈಡಿಂಗ್ ಅಂತ ಹೇಳಿದ್ರೆ ಯಾರು ಔಟ್ಸೈಡ್ ಪರ್ಸನ್ ಇರ್ತಾರಲ್ಲ ಅವ್ರು ಬಂದ್ಬಿಟ್ಟು ನಮ್ಮ ಡೇಟಾನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ಅಂದರೆ ಇಂಟರ್ನಲ್, ಲೈಕ್ ನಮ್ಮ ಇಂಟರ್ನಲ್ ಡೇಟಾ ಏನಿದೆಯೋ ಇಟ್ ಶುಡ್ ನಾಟ್ ಗೋ ಔಟ್ಸೈಡ್, ಓಕೆನಾ. ಅದು ಬಂದ್ಬಿಟ್ಟು ಡೇಟಾ ಹೈಡಿಂಗ್ ಅಂತ ಕರಿತೀವಿ. ಮತ್ತು ಆಫ್ಟರ್ ವ್ಯಾಲಿಡೇಷನ್ ಅಂದರೆ ಲೈಕ್ ಅಥೆಂಟಿಕೇಶನ್ ಆದಮೇಲೆ ಕೂಡ ಔಟ್ಸೈಡ್ ಪರ್ಸನ್ ಯಾರಿರ್ತಾನೋ ಅವನು ನಮ್ಮ ಇಂಟರ್ನಲ್ ಡೇಟಾನ ಆಕ್ಸೆಸ್ ಮಾಡ್ಬೋದು, ಓಕೆನಾ. ಈ ಡೇಟಾ ಹೈಡಿಂಗ್ನ ಯಾವ ಥರ ಅಚೀವ್ ಮಾಡ್ತೀವಿ ಅಂತ ಹೇಳಿದ್ರೆ ಬೈ ಡಿಕ್ಲೇರಿಂಗ್ ದ ಡೇಟಾ ವೇರಿಯೇಬಲ್ಸ್ ಎಸ್ ಪ್ರೈವೇಟ್, ಓಕೆನಾ. ನಾವು ಡೇಟಾ ಮೆಂಬರ್ಸ್ ಇರ್ತಲ್ಲ ಅದನ್ನು ಪ್ರೈವೇಟ್ ಅಂತ ಡಿಕ್ಲೇರ್ ಮಾಡ್ತೀವಿ. ಸೊ ದಟ್ ಡೈರೆಕ್ಟ್ ಆಕ್ಸೆಸ್ನ ರಿಸ್ಟ್ರಿಕ್ಟ್ ಮಾಡ್ತೀವಿ. ಮತ್ತು ಇವಾಗ ಏನಾದರೂ ಸೆಟ್ ಮಾಡಬೇಕು, ಇಲ್ಲ ಏನಾದರೂ ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಸೊ ವಿ ವಿಲ್ ಗಿವ್ ಆಕ್ಸೆಸ್ ಥ್ರೂ ಪಬ್ಲಿಕ್ ಮೆಥಡ್ಸ್. ಅದೇ ಗೆಟರ್ಸ್ ಆ್ಯಂಡ್ ಸೆಟರ್ಸ್ ಜೊತೆ ನಾವು ಆಕ್ಸೆಸ್ ಕೊಡ್ತೀವಿ. ಅದು ಗೆಟರ್ಸ್ ಆ್ಯಂಡ್ ಸೆಟರ್ಸಲ್ಲಿ ನೀವು ಆಫ್ಟರ್ ವ್ಯಾಲಿಡೇಷನ್ ಆದಮೇಲೆ ನೀವು ಅದನ್ನು ಡೇಟಾನ ಫೆಚ್ ಮಾಡೋಕ್ಕೆ ಬಿಡ್ಬೋದು. ಲೈಕ್ ಇವಾಗ ಬಿಫೋರ್ ಗೆಟ್ಟಿಂಗ್ ದ ಡೇಟಾ ನಾವು ಒಂದು ವ್ಯಾಲಿಡೇಷನ್ ಹಾಕ್ಬೋದು, ಆಫ್ಟರ್ ಸೆಟ್ಟಿಂಗ್ ದ ಡೇಟಾ ಒಂದು ವ್ಯಾಲಿಡೇಷನ್ ಹಾಕ್ಬೋದು, ಓಕೆನಾ. ಸೊ ಇದರಿಂದ ನಾವೇನು ಅಚೀವ್ ಮಾಡ್ಬೋದು ಅಂತ ಹೇಳಿದ್ರೆ ಡೈರೆಕ್ಟ್ ಆಕ್ಸೆಸ್ನ ರಿಸ್ಟ್ರಿಕ್ಟ್ ಮಾಡ್ತೀವಿ. ಮತ್ತು ಇದರಿಂದ ನಾವು ಡೇಟಾ ಹೈಡಿಂಗ್ನ ಅಚೀವ್ ಮಾಡ್ತೀವಿ, ಓಕೆನಾ. ಇವಾಗ ರಿಯಲ್ ಟೈಮ್ ಎಕ್ಸಾಂಪಲ್ಸ್ ಆಫ್ ಡೇಟಾ ಹೈಡಿಂಗ್ ಅಂತ ಹೇಳಿದ್ರೆ ಇವಾಗ ನಾವು ಇವಾಗ ನಾವು ಯಾವ್ದಾದ್ರು ಜಿಮೇಲ್ ಬಾಕ್ಸ್ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಹಾಕಿ ಅಥೆಂಟಿಕೇಶನ್ ಮಾಡ್ತೀವಿ. ಆಫ್ಟರ್ ಸಕ್ಸಸ್ಫುಲ್ ಅಥೆಂಟಿಕೇಶನ್ ಓನ್ಲಿ ವಿ ಆರ್ ಏಬಲ್ ಟು ಆಕ್ಸೆಸ್ ದ ಜಿಮೇಲ್ ಇನ್ಬಾಕ್ಸ್ ಅಲ್ವಾ. ಸೊ ಅದೇ ಥರ ಇವಾಗ ಇನ್ನೊಂದು ಅಂತ ಹೇಳಿದ್ರೆ ಇವಾಗ ಬ್ಯಾಂಕ್ಗೆ ನಿಮ್ಮದು ಯಾವುದೋ ಒಂದು ಬ್ಯಾಂಕ್ ಇರುತ್ತೆ, ಆ ಬ್ಯಾಂಕಿಗೆ ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಅಥೆಂಟಿಕೇಟ್ ಆಗ್ತೀರಾ. ಆ್ಯಂಡ್ ನೀವು ಬ್ಯಾಂಕಿಗೆ ಲಾಗಿನ್ ಆಗಿದ್ಮೇಲೆ ನೀವು ನಿಮ್ಮ ಓನ್ ಅಕೌಂಟ್ ಇನ್ಫಾರ್ಮೇಷನ್ ಮಾತ್ರ ಆಕ್ಸೆಸ್ ಮಾಡೋಕ್ಕಾಗುತ್ತೆ, ಬೇರೆ ಯಾರ್ದು ಅಕೌಂಟ್ ಇನ್ಫಾರ್ಮೇಷನ್ ಎಲ್ಲ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಓಕೆನಾ. ಸೊ ದ ಮೇನ್ ಅಡ್ವಾಂಟೇಜ್ ಆಫ್ ಡೇಟಾ ಹೈಡಿಂಗ್ ಈಸ್ ಸೆಕ್ಯೂರಿಟಿ, ಓಕೆನಾ. ಸೆಕ್ಯೂರಿಟಿ ಪರ್ಪಸ್ಗೆ ಇದು ಮಾಡ್ತೀವಿ. ಸೊ ಇವಾಗ ನಾನೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಿ, ಕ್ಲಾಸ್ ಅಕೌಂಟ್ ಅಂತ ಹೇಳಿ. ಡೇಟಾ ಹೈಡಿಂಗ್ನ ಯಾವ ಥರ ಅಚೀವ್ ಮಾಡ್ತಾರೆ ಅಂತ. ಸೊ ಇದರಲ್ಲಿ ಪ್ರೈವೇಟ್ ಡಬಲ್ ಬ್ಯಾಲೆನ್ಸ್ ಅಂತ ಒಂದು ಫೀಲ್ಡ್ನ ಇದೆ, ಓಕೆನಾ. ಸೊ ಇದು ಪ್ರೈವೇಟ್ ಇರೋದ್ರಿಂದ ನಮಗೆ ಡೈರೆಕ್ಟ್ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ನಾವೇನಾದರೂ ಇದನ್ನು ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಗೆಟರ್ಸ್ ಆ್ಯಂಡ್ ಸೆಟರ್ಸ್ ಥ್ರೂ ಆಕ್ಸೆಸ್ ಮಾಡ್ಬೋದು. ಸೊ ಇವಾಗ ಜನರೇಟ್ ಗೆಟರ್ಸ್ ಆ್ಯಂಡ್ ಸೆಟರ್ಸ್ ಅಂತ ಇದೆಯಲ್ಲ, ಗೆಟರ್ಸ್ ಆ್ಯಂಡ್ ಸೆಟರ್ಸ್ ಹೊಡೆದ್ರೆ ನಿಮಗೆ ಬಂತು. ಫಾರ್ ಎಕ್ಸಾಂಪಲ್ ಇವಾಗ ಬಿಫೋರ್ ರಿಟರ್ನಿಂಗ್ ದ ಬ್ಯಾಲೆನ್ಸ್ ಇಲ್ಲಿ ಏನಾದ್ರು ನೀವು ವ್ಯಾಲಿಡೇಷನ್ ಲಾಜಿಕ್ನ ಹಾಕ್ಬೋದು, ಓಕೆನಾ. ವ್ಯಾಲಿಡೇಷನ್ ಹಾಕಿದಾಗ ಸೊ ದಟ್ ಈ ಬಿಫೋರ್ ರಿಟರ್ನಿಂಗ್ ದ ಬ್ಯಾಲೆನ್ಸ್ ಅದು ಚೆಕ್ ಮಾಡುತ್ತೆ, ಲೈಕ್ ವೆದರ್ ಈಸ್ ವ್ಯಾಲಿಡ್ ಯೂಸರ್, ಅಥೆಂಟಿಕೇಟ್ ಆಗಿದೆ, ಅದೆಲ್ಲ ವ್ಯಾಲಿಡೇಷನ್. ಈವನ್ ಸೆಟ್ಟಿಂಗ್ ಬ್ಯಾಲೆನ್ಸ್ನ ಸೆಟ್ ಮಾಡಬೇಕಾದ್ರೂ ಕೂಡ ನೀವು ವ್ಯಾಲಿಡೇಷನ್ ಹಾಕ್ಬೋದು. ಸೊ ವಿತ್ ದಿಸ್ ಇದರಿಂದ ನಾವು ಡೇಟಾ ಹೈಡಿಂಗ್ನ ಅಚೀವ್ ಮಾಡ್ತೀವಿ. ಸೊ ದಟ್ ನಮ್ಮ ಅಪ್ಲಿಕೇಶನ್ ತುಂಬ ಸೆಕ್ಯೂರ್ಡ್ ಆಗಿರುತ್ತೆ, ಓಕೆನಾ. ಸೊ ದಿಸ್ ಈಸ್ ನಥಿಂಗ್ ಬಟ್ ಡೇಟಾ ಹೈಡಿಂಗ್ ಕಾನ್ಸೆಪ್ಟ್. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.